ಹಿಂದೆ ನೀವು ಅನೌನ್ಸ್ ಮಾಡಿದ್ರಿ ಮುಂದಿನ PM ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ. ಆದರೆ ನಮ್ಮ CM ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ PM ಅಂತ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಹತ್ತಿರದಿಂದ ಬಲ್ಲಿದ್ದೇನೆ. ಅವರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಸಲ ನಾನು ಅವರಿಗೆ ಭೇಟಿಯಾಗಿದ್ದೇನೆ. ಭೇಟಿಯಾದಾಗ ನಾನು ಹಲವಾರು ನಾಯಕರ ಫೋಟೋ ತೋರಿಸಿದೆ. ಅವಾಗ ಅವರು ಒಂದೇ ಒಂದು ಮಾತು ಏನು ಹೇಳಿದರು, ನೀನು ಎಲ್ಲರ ಜೊತೆ ಇದೆಯಪ್ಪ, ನಿನ್ನ ಜೊತೆ ನಾನು ಹ್ಯಾಂಗಿರ್ಬೇಕು, ಇರೋಕ್ಕೆ ಸಾಧ್ಯ ಅಂದರು. ಆವಾಗ ಅಲ್ಲಿಗೆ ನಾನು ಅವ್ರಿಗೆ ಬಿಟ್ಟೆ. ಬಟ್ ಇವತ್ತೇನಾಗಿದೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಏಕೆಂದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಹೆಸರು ಹೇಳಿದ್ದಾರೆ, ಅದು ಅವರ ಭಕ್ತಿ, ಅವರ ಆಸಕ್ತಿ, ಅವರ ಶಕ್ತಿ. ಆದರೆ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನಗೆ ದೇಶದ ಮೂಲೆ ಮೂಲೆಗಳಲ್ಲಿ ಜನ ಇದ್ದಾರೆ. ನನಗೆ ನನ್ನವರು PM ಆಗಬೇಕು. ನನ್ನವರಲ್ಲಿ ಯಾರು ಮೊಟ್ಟ ಮೊದಲು ಯಾರಂದ್ರೆ, ನನಗೆ ಮೊಟ್ಟ ಮೊದಲು ಯಾರಂದ್ರೆ HD ದೇವೇಗೌಡರು. ಅವರ ಆದರ್ಶ, ಅವರ ತತ್ವಗಳು, ಅವರು ಮನಸ್ಸು ಮಾಡಿದರೆ ಲಲ್ಲೂ ಪ್ರಸಾದ್ ಯಾದವ್ ಮತ್ತು ಆ ಕಾಲದಲ್ಲಿದ್ದಂಥ AICC ಅಧ್ಯಕ್ಷರ ಜೊತೆ ಹೊಂದಾಣಿಕೆ ಮಾಡಿಕೊಂಡು PM ಪದವಿಯಲ್ಲಿ ಮುಂದುವರಿಯಬೇಕಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಅವರು PM ಪದ ತ್ಯಾಗ ಮಾಡಿದರು. ಬಟ್ ಇಲ್ಲ ಸಲ್ಲದ ಕೆಲಸಕ್ಕೆ ಸಹಾಯ ಮಾಡೋದು, ಸಹಕಾರ ಕೊಡೋದು ಮಾಡಲಿಲ್ಲ. ಅದು ಇವತ್ತು ಜನ ಮೆಚ್ಚಬೇಕು. ಸರ್, ಇವತ್ತು ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ ಸರ್, ಇವತ್ತು ದೇವೇಗೌಡ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಮೈತ್ರಿ, ಅವರಿಗೆ ಮೈತ್ರಿ ಏನಾಯಿತು, ಇಂಡಿಯಾ ಗಠಬಂಧನದಲ್ಲಿ ಕರ್ನಾಟಕದಲ್ಲಿ ಇಂಡಿಯಾ ಗಠಬಂಧನದ ಸಭೆ ನಡೆಯುತ್ತೆ. ಅವರಿಗೆ ಸಭೆಗೆ ಆಹ್ವಾನ ನೀಡುವುದಿಲ್ಲ. ಆವಾಗ ಮರ್ತಾ ಕ್ಯಾ ನೀ ಕರ್ತಾ, ಆ ಸ್ಥಿತಿಯಲ್ಲಿ ಅವರು ಅನಿವಾರ್ಯವಾಗಿ ಆ ಕಡೆ ಹೋಗಬೇಕಾಗಿತ್ತು. ಆಯಿತು, ಆ ಕಡೆ ಹೋಗಲು ಈಗ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ PM ಬೇಡ, ರಾಹುಲ್ ಗಾಂಧಿ ಆಗಲಿ ಅಂತಾರಲ್ಲ, ಅವರೇ ಅಲ್ಲಿನೂ ಅಡ್ಡಿ ಆದರು. ಇವಾಗ ಸಿದ್ದರಾಮಯ್ಯನವರು ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಒಬ್ಬ CM ಅವರು, AICCಯಲ್ಲಿ ಒಬ್ಬ ಆಫೀಸ್ ಬೇರರು. ಇಂಡಿಯಾ ಗಠಬಂಧನ ಒಪ್ಪಿದಾಗ ಸಿದ್ದರಾಮಯ್ಯ ಅವರು ಬೇಡ ಅಂದರೆ ಕೇಳೋಕ್ಕಾಗುತ್ತಾ? ದೇಶದ ಮುಸಲ್ಮಾನರು, ಇಡೀ ದೇಶದ ದಲಿತರು, ಜಯಪ್ರಕಾಶ್ ಚತುರ್ವೇದಿ ಸೇರಿದಂತೆ ಹಲವಾರು ಬ್ರಾಹ್ಮಣರು ಮಲ್ಲಿಕಾರ್ಜುನ ಖರ್ಗೆ PM ಆಗಲಿ ಅಂತ ನನಗೆ ಫೋನ್ ಮಾಡ್ತಾರೆ. ನಿಮ್ಗೆ ಮಾಡ್ತಾ ಇದ್ದಾರಾ? ಅವ್ರ ನಂಬರ್ ಬೇಕಾದ್ರೆ ಕೊಡ್ತೀನಿ, ನೀವು ನಮ್ಮ ಯಾರ್ಯಾರು ನಂಬರ್ ಬೇಕು ಹೇಳಿ ಕೊಡ್ತೀನಿ ನಾನು. ಸಂತ್ ಯುವರಾಜ್ ಮಥುರಾದವರು, ಭಾರತೀಯ ಜನಜಾಗೃತಿ ಪಾರ್ಟಿ ಅಧ್ಯಕ್ಷರು, ಅವರು ರಾಷ್ಟ್ರೀಯ ಅಧ್ಯಕ್ಷರು. ಸುನೀಲ್ ಶಾಸ್ತ್ರಿ, ಹಿಂದೂ ಸೇನಾ ರಾಷ್ಟ್ರೀಯ ಅಧ್ಯಕ್ಷರು. ಸಂತ್ ಯುವರಾಜ್ ಅವ್ರ ನಂಬರ್ ಬರ್ಕೊಳ್ಳಿ, 9927404606. ಆಮೇಲೆ ಸುನೀಲ್ ಶಾಸ್ತ್ರಿ ಅವ್ರ ನಂಬರ್ ಬರ್ಕೊಳ್ಳಿ, 9873474620. ಆಮೇಲೆ ಇವರು ದಿನೇಶ್ ಕುಮಾರ್ ಪೂರಿ, 9899975201, ಹಿಮಾಚಲ್ ಪ್ರದೇಶದವರು ಇವರು. ಆಮೇಲೆ ಇದರಿಂದ ಉತ್ತರ ಪ್ರದೇಶ ಆಯಿತು, ದಿಲ್ಲಿ ಆಯಿತು, ಒಡಿಸ್ಸಾದಿಂದ ಖಾಲಿದ್, ಪಶ್ಚಿಮ ಬಂಗಾಳದಿಂದ MN ಭೋಜ್. ಹೀಗೆ ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದ್ದಾವೆ. ಅವರೊಬ್ಬರು ಧೀಮಂತ ನಾಯಕ, ಸೀನಿಯರ್ ಲೀಡರೇ, ಅವರಿಗೆ PM ಮಾಡೋದು ಒಳ್ಳೆಯದಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಅವ್ರಿಗೆ ಬಿಟ್ಟು ರಾಹುಲ್ ಗಾಂಧಿಗೆ PM ಮಾಡಿ ಇನ್ನೂ ಅವಕಾಶ ಇದೆಯಲ್ಲ. ಈ 5 ವರ್ಷ ಖರ್ಗೆ ಮಾಡಲಿ, ಮುಂದಿನ 5 ವರ್ಷ ರಾಹುಲ್ ಗಾಂಧಿ ಮಾಡಲಿ, ಬಿಡಿ. ನಿಮ್ಮ ಮತ, ನಿಮ್ಮ ಅಧಿಕಾರ. ನಾನು ಮತ ಕೇಳಿದರೆ ನಿಮಗೆ ಅದು ತಪ್ಪಾಗುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಚಿತ್ರಹಿಂಸೆ ಆಗುತ್ತೆ. ಆದ್ದರಿಂದ ನಾನು ನಿಮ್ಮ ಮತ ಕೇಳಲ್ಲ. ನಿಮ್ಮ ಮತ ನೀವು ಹಾಕಿ. ಅವರು ಚಿಕ್ಕಬಳ್ಳಾಪುರದಲ್ಲಿ 832, ಬೆಂಗಳೂರು ನಾರ್ತ್ನಲ್ಲಿ 686 ಮತ ಹಾಕಿದರು. ಅವರು ಯಾರು? ಎಜುಕೇಟೆಡ್ ಶಿಕ್ಷಣಾಧಿಕಾರಿಗಳಾಗಲಿ, BRCಗಳಾಗಲಿ, BRP ಇಂಥವರೆಲ್ಲ ಎಜುಕೇಟೆಡ್ ನನಗೆ ಹಾಕಿದರು. ಬಟ್ ಅದೇ ಶಿಕ್ಷಕರು ಮತ ಅವ್ರಿಗಿಂತ ಕೆಳಗಿದ್ದವ್ರು ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಅಂದರೆ ಅವ್ರು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಮತ ಒಡೆದು ಹೋಗ್ತಾವಂತ ಹಾಕಲಿಲ್ಲ. ಕೆಲವೊಬ್ಬರು ದುಡ್ಡಿಗಾಗಿ ಹಾಕಲಿಲ್ಲ. ನಾನು ಮತ ಕೇಳೋದೇ ತಪ್ಪಂದಾಗ ಈಗ ನನಗೆ ಗೆಲುವಾಗಿದೆ. ಹ್ಯಾಂಗೆ ಗೆಲುವಾಗಿದೆ ಅಂದರೆ,
543 MP ಗಳಲ್ಲಿ ನಾನು ಮಾಡಿದ ವಾದವನ್ನು ಒಬ್ಬರು ಮಾಡೋಕ್ಕೆ ರೆಡಿ ಇಲ್ಲ. ಈವನ್ ಮಾನನೀಯ ಪ್ರಧಾನಮಂತ್ರಿಗಳು ಸೇರಿದಂತೆ ಯಾರೂ ಅದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ನೀವೇ ಹೇಳಿ, 10 ವರ್ಷ ಮಾನನೀಯ ಪ್ರಧಾನಮಂತ್ರಿಗಳು ಸೇವೆ ಸಲ್ಲಿಸಿದ್ದಾರೆ. ಆಸ್ ಎ ಪ್ರಧಾನಮಂತ್ರಿ, ಅದರ ಮೊದಲು ಗುಜರಾತಿನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂಥವ್ರು ಪ್ರಚಾರ ಮಾಡೋಕ್ಕೆ ಹೋಗೋದು ಅವಶ್ಯಕತೆ ಇದೆಯಾ? ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲರಿ. ದೇಶ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. 1950ರಲ್ಲಿ ಸಂವಿಧಾನ ರಚನೆ ಆಗಿದೆ. ಇವತ್ತು ಇಂಥವ್ರಿಗೆ ಮತ ಹಾಕಿ ಅಂತ ನಾವು ಹೇಳೋದು ಅದು ನಮಗೆ ಅವಮಾನ. ಇಂಥವ್ರಿಗೆ ಮತ ಹಾಕಿ ಅಂತ ಹೇಳೋದು ಅವಮಾನ, ನನಗೆ ಮತ ಹಾಕಿ ಅಂತ ಕೇಳೋದು ಅವಮಾನ, ಅವ್ರ ಮನೆಗೆ ಹೋಗೋದು ಅವಮಾನ. ಯಾಕೆ ಹೋಗ್ತೀರಾ? ನೀವು 5 ವರ್ಷ ಸೇವೆ ಮಾಡಿದಿರಲ್ಲ, ನಿಮ್ಮ ಸೇವೆ ಜನರಿಗೆ ಗೊತ್ತಿದೆಯಲ್ಲ. ಆದ್ದರಿಂದ ನನ್ನ ತತ್ವಕ್ಕೆ ಯಾರೂ ಮುಂದೆ ನಿಲ್ಲಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ನಾನು ಗೆದ್ದಿದ್ದೇನೆ. ನಾನು ಚುನಾವಣೆ ನಿಲ್ಲದೇ ಇದ್ದರೂ ನನ್ನ ಧ್ವನಿ ಗೆದ್ದಿದೆ. ಇಲ್ಲಿ ಏನಾಗಿದೆ, ನೀವು ಗ್ಯಾರಂಟಿಯಲ್ಲಿ ಫಿರಿ 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 ಕೊಟ್ಟು ಜನರಿಗೆ ಏನು ಮಾಡ್ತಾಯಿದ್ದೀರಾ? ಯಾರು ದುಡ್ಡು ಕೊಡ್ತಾಯಿದ್ದೀರಾ? ಗ್ಯಾರಂಟಿಯಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡು ಕೊಡ್ತಾಯಿದ್ದೀರಾ ಅಲ್ಲ, ಸಾಲ ಮಾಡಿ ಕೊಡ್ತಾಯಿದ್ದೀರಾ. ಅದು ಯಾವ ದೊಡ್ಡ ದಿಮಾಕು? ದೇಹಕ್ಕೆ ಅನುಕೂಲ ಆಗ್ತಾಯಿದ್ರೆ ಸಹಾಯ ಮಾಡೋದು ತಪ್ಪಿಲ್ಲ, ಸಹಾಯ ಮಾಡಿ. ಬಟ್ ಏನಂದರೆ, ಸಹಾಯ ಮಾಡುವಾಗ ನೀವು ಕಮಿಷನ್ ತೊಗೋಬೇಡಿ. ಕಮಿಷನ್ ತೊಗೊಂಡ್ರೆ ತಪ್ಪು. ಚುನಾವಣಾ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ನೋಡಿ ಸೆರೆ ಹಿಡಿದು ಒಳಗೆ ಹಾಕಬೇಕು. ಒದ್ದು ಅವ್ರು ಹಾಕಲಿಲ್ಲ. ನಾನು ಚುನಾವಣಾ ಅಧಿಕಾರಿ ದೊಡ್ಡಬಳ್ಳಾಪುರ ಅಧಿಕಾರಿ ಕಡೆ ಹೋದರೆ ನನಗೆ ನೀವು ಯಾರಂತ ಕೇಳ್ತಾರೆ ಅವರು. ಅವ್ರಿಗೆ ನಾನು ಯಾರಂತ ಗೊತ್ತಿಲ್ಲದೆ ಇದ್ದಾಗ ಮತದಾರರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರ ಮತದಾರರಿಗೆ ಇಷ್ಟು ಜನ ನಿಂತಿದ್ದಾರಂತ ಮನೆ ಮನೆಗೆ ಪ್ರಚಾರ ಮಾಡೋ ಜವಾಬ್ದಾರಿ ಅವ್ರದ್ದು. ಅವ್ರು ತಾವು ಮಾಡದೆ ಅಭ್ಯರ್ಥಿಗಳಿಗೆ ಹಚ್ಚಿದ್ದಾರೆ. ಒಂದಾಯ್ತಾ? ಎರಡನೇದು, ನಾವು ಹಿಡಿದು ಕೊಟ್ಟರೆ ಅಲ್ಲಿ ಏನು ಮಾಡ್ತಾರೆ ಗೊತ್ತಾ? ಹಿಡ್ಕೊಂಡ್ರು 3 ದಿನ ಒಳಗೆ ಹಾಕಿದರು. 3ನೇ ದಿನಕ್ಕೆ ನನ್ನ ಕೇಳಿದರು, ನೀವು ಅವ್ರ ವಿರುದ್ಧ FIR ಹಾಕಿ ಅಂತ. ನಾನು ಯಾಕೆ ಹಾಕಬೇಕು? ನಾನು ಯಾಕೆ ಕೋರ್ಟ್ಗೆ ತಿರುಗಾಡಬೇಕು? ನಾನು ಹಾಕಲ್ಲ ಅಂದೆ. ಅವಾಗ ಏನು ಬರೀತಾರೆ ಗೊತ್ತಾ? ಅವ್ರು ಚೇಷ್ಟ ಮಾಡ್ತಾಯಿದ್ರು ಅಂತ ಬರೆದು ಫೈಲ್ ಕ್ಲೋಸ್ ಮಾಡ್ತಾರೆ. ಇವಾಗ ಯಾರ ಮೇಲೆ ಕೇಸ್ ಹಾಕ್ತೀರಾ? 5 ಲಕ್ಷ ರೂಪಾಯಿ ಬರ್ತಾವಂತ ತಿಳ್ಕೊಂಡೆವು. ಆಮೇಲೆ ಕಾಲಾಧನ ಬರ್ತಾವಂತ ತಿಳ್ಕೊಂಡೆವು. ಪೆಟ್ರೋಲ್ ಸಸ್ತ ಆಗ್ತದೆ ಅಂತ ತಿಳ್ಕೊಂಡೆವು. ಇವತ್ತು ಟಿ ವಿ ಅವರು ಬೆಳಗ್ಗಿಂದ ಸಾಯಂಕಾಲ ತನಕ ಪ್ರಶಾಂತ್ ನಾಥೋ ಮತ್ತು ಅಜಿತ್ ಹನುಮಕ್ಕನವರು ಒಳ್ಳೆ ವಿಚಾರಗಳು ಮುಂದಿಡ್ತಾರೆ. ಅವರು ವಿಚಾರ ಮುಂದಿಡೋದು ನಾವು ತಿಳ್ಕೊಳ್ಳೋದು ತಪ್ಪ. ಟಿ ವಿಯವರು ತೋರಿಸ್ತಾರಲ್ಲಪ್ಪ, ನಾವು ಎಲ್ಲ ಟಿ ವಿಯವರು ನೋಡಿ ನಾವು ಮತ ಹಾಕ್ತಾಯಿದ್ದೆವು. ಇವಾಗ ಅದನ್ನ ನಿಜಾನೋ ತಪ್ಪು ಎಲ್ಲಿಂದ ಬಂತು? ಇದು ಚುನಾವಣಾ ಅಧಿಕಾರಿಗಳು ಮಾಡಬೇಕು. ನಾನೇನು ಪೊಲೀಸಾ? ಇನ್ವೆಸ್ಟಿಗೇಷನ್ ಆಫೀಸರಾ? ಅವ್ರು ಮಾಡಬೇಕು, ಅವ್ರ ಜವಾಬ್ದಾರಿ ಅದು. ಜನರಿಗೆ ನಾವು ಮೆಸೇಜ್ ಕೊಡಬಾರ್ದು ರೀ, ಜನ ನಮಗೆ ಮೆಸೇಜ್ ಕೊಡಬೇಕು. ಜನ ನಮಗೆ ಮೆಸೇಜ್ ಕೊಟ್ಟರೆ ನಾವು ಯಾವ ರೀತಿ ಹೋರಾಡಬೇಕಂತ ಗೊತ್ತಾಗುತ್ತೆ ಅಷ್ಟೇ. ನಾವು ಜನರಿಗೆ ಮೆಸೇಜ್ ಕೊಡಬಾರ್ದು. ಯಾಕಂದರೆ ದೇಶ 1947ರಲ್ಲಿ ಸ್ವಾತಂತ್ರ್ಯ ಪಡೆದಿದೆ. 1950ರಲ್ಲಿ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ನಾವು ಜನರಿಗೆ ಹೇಳ್ತಾ ಹೋದರೆ ಅದು ಜನರು ತಿರುಗಿ ನೀವ್ಯಾರು ನಮ್ಗೆ ಹೇಳಕ್ಕಂದ್ರೆ ನಮ್ಮ ಮರ್ಯಾದೆ ಉಳಿತದ? ನಿಮ್ಮ ಮನೆಗೆ ನಾವು ಬರೋದು ತಪ್ಪ್ರಿ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ನಾವು ಬಂದಾಗ ಅದು ನಿಮ್ಗೆ ತೊಂದರೆ, ನಿಮ್ಗೆ ತೊಂದರೆ ಆಗುತ್ತೆ. ನಾವು ತೊಂದರೆ ಕೊಡ್ತಾ ಇರೋದು ತಪ್ಪು. ಇವಾಗ ನಾನು ಹೇಳ್ತಾ ಇರೋದು ತಪ್ಪು. ಎಲ್ಲರೂ ಒಪ್ಕೊಂಡ್ರೆ ಇದು ಹಿಂಗಾಗಲ್ಲ. ನನ್ನ ಮಾತು ಎಲ್ಲರೂ ಒಪ್ಪಲ್ಲ ಅಂತ ಈ ರೀತಿ ಆಗ್ತಾಯಿದೆ. ಜನ ಒಪ್ಪಬೇಕಲ್ಲ, ಜನ ಒಪ್ಪಲ್ಲ ನಮ್ಮ ಮಾತು. ಮುಂದಿನ 5 ವರ್ಷ ಚುನಾವಣೆ ಡೇಟ್ ಈಗಲೇ ಡಿಕ್ಲೇರ್ ಮಾಡಿಬಿಡಿ. ಅಲ್ಲಿವರೆಗೆ ಎಷ್ಟೆಷ್ಟು ಕೊಡ್ತಾರೆ ಕೊಳ್ಳಿ ಅವರು. ಅವ್ರಿಗೆ ಇದು ಹಾಕಬೇಡಿ, ಅದು ಕೊಡಬಾರ್ದು, ಆಮಿಷ ತೋರಿಸ್ಬಾರ್ದು ಅಂತ ಇದು ರೂಲ್ಸ್ ಹಾಕಿದ್ರಲ್ಲ, ಅದೆಲ್ಲ ತೆಗೆದುಬಿಡಿ. ಅವಾಗ ಅವ್ರು ಆರಾಮಾಗಿ ತೊಗೊಳ್ಳಿ. ಎಷ್ಟು ಕೊಡ್ತಾರೆ ಕೊಳ್ಳಿ, ಕೊಡೋರು ಕೊಳ್ಳಿ, ತೊಗೊಳೋರು ತೊಗೊಳ್ಳಿ, ಅದೇ ಮಾಡಿ.